ಹಾಯ್ 23 ಇಯರ್ಸ್ ಆಗಿದೆ. 2.5 year old ಮಾಮ್ ಆಗಿ. ಅವಾಗ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದಿರಲಿಲ್ಲ, ಒಂದು ವಾಯ್ಸ್ ಇರಲಿಲ್ಲ. ಒಂದು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇದ್ರೂ ಸಹ ಆ ಕಾನ್ಫಿಡೆನ್ಸ್ನ ತೆಗೆದೇ ಬಿಟ್ಟಿತ್ತು ನನ್ನ ಓನ್ ಫ್ಯಾಮಿಲಿ. ಆದರೂ ಸಹ ನನ್ನ ಫ್ರೀ ಟೈಮ್ನ ಸದುಪಯೋಗ ಮಾಡಿಕೊಂಡು ಏನು ದೊಡ್ಡ ಇನ್ವೆಸ್ಟ್ಮೆಂಟ್ ರಿಸ್ಕ್ ಇಲ್ಲದೆ ಇಲ್ಲಿ ಕೊಟ್ಟಿರೋ ಟ್ರೈನಿಂಗ್ಸಿಂದ ನಾನು ಮ್ಯಾನೇಜರ್ 3 months ಆಗೋದು ಅಲ್ಲದೆ ಇದನ್ನು ಯಾವಾಗ ಸೀರಿಯಸ್ ಆಗಿ ತೊಗೊಂಡು ಅದು ಹ್ಯಾಂಡ್ಸ್ ಆನ್ ಸಪೋರ್ಟ್ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲದೆ ಇರೋದು ಅದನ್ನು ಕೊಟ್ಟು ನನಗೆ ಬೇಗ ಸೀನಿಯರ್ ಮ್ಯಾನೇಜರ್ ಡೈರೆಕ್ಟರ್ ಆಗೋದು ಮಾತ್ರ ಅಲ್ಲದೆ 1 year ಅಲ್ಲಿ ನನಗೆ ಡೆಂಗ್ ಫೀವರ್ ಆಗಿ ಸಫರ್ ಆಗ್ತಾ ಇದ್ದಾಗ 3 months ರೆಸ್ಟ್ ತಗೋಬೇಕು, ಇದಕ್ಕೆ ಯಾವುದು ಸೊಲ್ಯೂಷನ್ ಇಲ್ಲ ಅದಕ್ಕೆ ಸೊಲ್ಯೂಷನ್ ಕೊಡ್ತು ನನಗೆ ಓರಿಫ್ಲೇಮ್ ನ್ಯೂಟ್ರಿಶೇಕ್ ಒಮೆಗಾ ಇಂದ 3 months ರೆಸ್ಟ್ ಆಗಿರೋ 3 months ಮುಂಚೆಗಿಂತ ಜಾಸ್ತಿ ವರ್ಕ್ ಮಾಡ್ತಾ ಗೋಲ್ಡ್ ಡೈರೆಕ್ಟರ್ ಅಚೀವ್ ಮಾಡ್ಕೊಂಡೆ 1 lakh ಮೇಲೆ ಇನ್ಕಮ್ ಮಾಡ್ತಾ ಮನೆ ಕಟ್ಟಕ್ಕೂ ಹೆಲ್ಪ್ ಅಂತೂ ನನಗೆ ಓರಿಫ್ಲೇಮ್ ಸಪ್ಲಿಮೆಂಟ್ಸ್ ಇಂದಾನೆ ನನಗೆ ಹೆಲ್ಪ್ ಆಯಿತು. ನನಗೆ ತುಂಬ ಹೆಮ್ಮೆ ಆಗುತ್ತೆ. ಹೌದು, ಮನೆ ಕಟ್ಟುವಾಗ ಪ್ರೋಟೀನ್ ಒಮೆಗಾ ಮಾತ್ರ ಅಲ್ಲ, ಇನ್ನ ಎಕ್ಸ್ಟ್ರಾ ಸಪೋರ್ಟ್ ಬೇಕಿತ್ತು. ಮತ್ತೇನು ಸಹ ಇವ್ರು ಕೊಟ್ಟಿಲ್ಲ ಅವ್ರು ಕೊಟ್ಟಿಲ್ಲ ಇವ್ರು ಈ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಬ್ರೇನ್ ಕಂಪ್ಲೇಂಟ್ಸ್ ಮಾಡೋ ಬದಲು ನನ್ನ ಪಾಡಿಗೆ ಎಷ್ಟೇ ಸ್ಟ್ರೆಸ್ ಆದರೂ ವರ್ಕ್ ಮಾಡ್ತಾ ಇದ್ದೆ. ಹೌದು, ಮೈಗ್ರೇನ್ ಅಟ್ಯಾಕ್ ಆಯಿತು, ಪ್ಯಾನಿಕ್ ಅಟ್ಯಾಕ್ಸ್, ಆನ್ಸೈಟಿ ಅಟ್ಯಾಕ್ಸ್ ಇದೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇತ್ತು, ನಿದ್ದೆನೂ ಕೆಟ್ಟಿತ್ತು. ಬಟ್ ಈ ಸ್ಟ್ರೆಸ್ನ ನನಗೆ ಯಾವ ಥೆರಪಿ ಯಾವ ಮೆಡಿಸನ್ ಹೀಲ್ ಮಾಡದೇ ಇರೋದು ಓರಿಫ್ಲೇಮಲ್ಲಿ ಆಸ್ಟಾಕ್ಸಾಂಥಿನ್ ನನಗೆ ಹೀಲ್ ಮಾಡ್ತು. ನನಗೆ ಇಮ್ಯುನಿಟಿ ಕೊಡ್ತಾ ಯಾರು ಏನೇ ಹೇಳಿ ಎಂಥ ಸ್ಟ್ರೆಸ್ ಇರಲಿ, ಎಂಥ ಲಾಸ್ ಇರಲಿ, ಎಂಥ ಬ್ರೇಕ್ ಡೌನ್ಸ್ ಇದ್ರೂ ಸಹ ಸ್ಮೈಲ್ ಮಾಡ್ತಾ ನಾನು ಪಾಸಿಟಿವ್ ಆಗಿ ಲೈಫ್ನ ಡೀಲ್ ಮಾಡಿಕೊಂಡು ಮನೇನೂ ಕಟ್ಟಕ್ಕಾಯಿತು. ಹೌದು, ಪೆರಿಮೆನೋಪಾಸ್ ಸಿಮ್ಟಮ್ಸ್ ನಾನು ಇಷ್ಟು ವರ್ಷ ಮಾಡಿದ್ದು ಚಾಲೆಂಜಸ್ ಎಲ್ಲನೂ ರಿಸಲ್ಟ್ ತೋರಿಸ್ತು. ಫೈಬ್ರೊಮ್ಯಾಲ್ಜಿಯಾ ಮುಖಾಂತರ ಸಿವಿಯರ್ ಬಾಡಿ ಕ್ರಾಂಪ್ಸ್ ಮಲಗಿದವಳು ಹೇಳೋಕ್ಕಾಗದೇ ಇರೋ ಥರ, ಅಲ್ಲಿ ಒಬಿಸಿಟಿನೂ ಸಹ ಬೇಗ ಆಗಿ ನಿದ್ದೆ ಕಡೋದು ಮತ್ತೇನೂ ಸ್ಟಾರ್ಟ್ ಆಯಿತು. ಬಟ್ ಮತ್ತೆ ಸಹ ಬೂನಾಗಿ ಬಂದು ಓರಿಫ್ಲೇಮಲ್ಲಿ ನ್ಯೂಟ್ರಿ ಮೀಲ್ ವೆಯ್ಟ್ ಲಾಸ್ಗೆ ಅಂತ ನನಗೆ ಗಿಫ್ಟಾಗಿ ಬಂದಿದ್ರು ಸಹ ಆ ವೆಯ್ಟ್ ಲಾಸ್ ಫೋಕಸ್ ನಂದಿಲ್ಲ ಅಂದ್ರೂ ಸಹ 1 week ಅಲ್ಲೇ ನನ್ನ ಬಾಡಿಲಿರೋ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡಿ ಪೆರಿಮೆನೋಪಾಸ್ ಸಿಮ್ಟಮ್ಸ್ ವಿಚ್ ಇಸ್ ರಿಯಲಿ ನಾಟ್ ಕ್ಯೂರಬಲ್ ಅಂತಾದ್ರೂ ಸಹ ಕ್ಯೂರ್ ಮಾಡ್ತಾ ಫೈಬ್ರೊಮ್ಯಾಲ್ಜಿಯಾ ಕ್ರಾಂಪ್ಸಿಂದಲೂ ಹೊರಗೆ ಬಂದು ವೆಯ್ಟ್ ಲಾಸು ಮಾಡಿ ನನಗೆ 23 ಇಯರ್ಸಲ್ಲಿ ನಾನು ಎಂಜಾಯ್ ಮಾಡದೇ ಇರೋ ಲೈಫ್ ಸ್ಟೈಲ್ನ ಇವಾಗ ಎಂಜಾಯ್ ಮಾಡೋಕ್ಕೂ ಆಗಿತ್ತು ನನಗೆ. ಸೊ ಥ್ಯಾಂಕ್ಸ್ ಓರಿಫ್ಲೇಮ್. ಇದು ಆಗಿದ್ದು ಸಹ ವೆಲ್ನೆಸ್ ಸರ್ಟಿಫಿಕೇಶನ್ ನಾನು ತೊಗೊಂಡಿದ್ರಿಂದ. ಸೊ ಫ್ಯಾಮಿಲಿ ಫ್ರೆಂಡ್ಸು ಸಹ ಕರೆಕ್ಟಾಗಿ ಕನ್ವಿನ್ಸ್ ಆಯಿತು. ಸರ್ಟಿಫಿಕೇಶನ್ ಫಾರ್ಮುಲಾ ತೋರಿಸಿ ಅವ್ರು ನಾನು ಕನ್ವಿನ್ಸ್ ಮಾಡೋದು ಮಾತ್ರ ಅಲ್ಲ, ಇಲ್ಲಿ ನಾಲೆಜ್ ಇಂದ. ಸೊ ತುಂಬ ಜನರಿಗೂ ಸಹ ಮೋರ್ ದೆನ್ 500 ಮೇಲೂ ಸಹ ನಾನು ವೆಲ್ನೆಸ್ ಲೈಫ್ ಸ್ಟೈಲ್ ಅವರು ಕೊಡ್ತಾ ಅವ್ರ ಫ್ಯಾಮಿಲೀಸ್ ಲೈಫ್ನ ಚೇಂಜ್ ಮಾಡಿದ್ದು ತುಂಬ ಹೆಮ್ಮೆ ಆಗುತ್ತೆ. ಆ ಪರವಾಗಿ ನನಗೆ ಇಲ್ಲಿ ಸ್ವರ್ಣ ಭಾರತ್ ಫೌಂಡೇಶನ್ ಕಡೆಯಿಂದ ಸಹ ನನಗೆ ಮಹಿಳಾ ರತ್ನ ಅವಾರ್ಡ್ ವೆಲ್ನೆಸ್ ಆ್ಯಂಡ್ ಬ್ಯೂಟಿ ಕ್ಯಾಟಗರಿಗೂ ಸಹ ಅವಾರ್ಡ್ಸ್ ನನಗೆ ಬಂದಿದೆ. ಸೊ ಎಷ್ಟೆಲ್ಲ ಚೇಂಜಸ್ ಆಯಿತು. ಯಾಕೆ ಬ್ಲೇಮ್, ಕಂಪ್ಲೇಂಟ್, ಲೆಥಾರ್ಜಿ, ಡಿಪೆಂಡೆನ್ಸಿ ಇದನ್ನೆಲ್ಲ ಓವರ್ಕಮ್ ಮಾಡಿಕೊಂಡೆ ನಾನು ಎಫರ್ಟ್ಸ್ ಹಾಕಿ ನಾನು ಮಾಡಿರೋ ಚಾಯ್ಸಿಂದ. ಲೈಫಲ್ಲಿ ನಮಗೆ ಹಾರ್ಡ್ ವರ್ಕ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಬಟ್ ನಾವು ತಗೊಳ್ಳೋ ಚಾಯ್ಸಸಲ್ಲಿ ನಾವು ಹಾರ್ಡ್ ವರ್ಕ್ ಮಾಡ್ಕೊಂಡು ಹೋದರೆ ಖಂಡಿತ ನಮಗೆ ಎಲ್ಲ ರೀತಿಯಲ್ಲಿ ವರ್ಲ್ಡ್ ಸಪೋರ್ಟ್ ಮಾಡುತ್ತೆ. ನಮ್ಮ ಪರ್ಪಸ್ ನಮ್ಗೆ ರಿಯಲೈಸ್ ಆದರೆ ನಮ್ಮ ಖಂಡಿತ ಇನ್ನೂ ಸಹ ಪ್ಯಾಷನೇಟ್ ಆಗಿ ತುಂಬ ಅಚೀವ್ ಮಾಡ್ತೀನಿ. ಇದನ್ನೆಲ್ಲ ನಾನು ಶೇರ್ ಮಾಡ್ತಾ ಇರೋದು ಇವಾಗ ವುಮೆನ್ಸ್ ಇಂಟರ್ನ್ಯಾಷನಲ್ ಮಂತ್ ಕ್ಲೋಸ್ ಆಗ್ತಾ ಇದೆ. ನೀವೇನು ಅಚೀವ್ ಮಾಡಿದ್ದೀರಾ ಈ ಮಂತ್ ಅಥವಾ ಈ ಲೈಫಲ್ಲಿ ಅಂತ ತಿಳಿಸಿದ್ರೆ ಇಟ್ ಎಂಪವರ್ ಮೀ ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ ಮೀ empower others. So looking forward for your sharing and also looking forward to support you to also reach your full potential along with our Visionaries Achievers team and Radiance Moms. See you at the top, friends.